ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು ಪ್ರಾಪರ್ಟಿ ಬಂದುಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. DC ಕನ್ವರ್ಷನ್ ಆಗಿದೆ. 11B ಈ ಖಾತಾ ಪ್ರಾಪರ್ಟಿ. ಇದು ರೆಡಿ ಟು ರಿಜಿಸ್ಟ್ರೇಷನ್ ಇರುವಂಥದ್ದು ಮತ್ತು ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಡೈಮೆನ್ಷನ್ ಬಂದುಬಿಟ್ಟು 30x40 ಬರುತ್ತೆ. ರೋಡ್ ಬೈ 30 ಫೀಟ್ ಬರುತ್ತೆ. ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದುಬಿಟ್ಟು 1200 ಸ್ಕ್ವೇರ್ ಫೀಟ್ ಇರುತ್ತೆ ಸೈಟ್ ಏರಿಯಾ. ಸೈಟ್ ಫೇಸಿಂಗ್ ಬಂದುಬಿಟ್ಟು ನಾರ್ತ್ ಇರುತ್ತೆ. ಮೇನ್ ಡೋರ್ ಫೇಸಿಂಗಲ್ಲೂ ಈಸ್ಟ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 3 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 1 BHK 2 BHK ಮಾಡಿದ್ದಾರೆ. ಟೋಟಲ್ ಬಂದುಬಿಟ್ಟು 4 ಯೂನಿಟ್ಸ್ ಇರುತ್ತೆ. ಸೊ ಒಂದು 60-70,000 ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಓನರ್ ಇದ್ದರೆ ಒಂದು 40-45,000 ಗ್ಯಾರಂಟಿ ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಸೊ ಏರಿಯಾ ಕೂಡ ಡೀಸೆಂಟ್ ಆಗಿದೆ, ಚೆನ್ನಾಗಿದೆ ಲೇಔಟ್ ಕೂಡ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಟೋಟಲ್ ಪಿಲ್ಲರಲ್ಲಿ ಕಟ್ಟಿರುವಂಥದ್ದು ಇದು. 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಹಾಲೋ ಬ್ರಿಕ್ಸ್ ಇದು. ಹೈಡ್ರಾಲಿಕ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲ ಕೋರ್ಮಂಡಲ್ ಕಿಂಗ್ ಮತ್ತು AC ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಮೇನ್ ಗೇಟ್ ಇದು ಓಪನ್ ಗೇಟ್ ಕೊಟ್ಟಿದ್ದಾರೆ. 16 mm ಐರನ್ ಯೂಸ್ ಮಾಡಿದ್ದಾರೆ. ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಕಾವೇರಿ ಲೈನ್ ಕೂಡ ಆಗಿದೆ ಆಲ್ರೆಡಿ, ಇನ್ನೂ ವಾಟರ್ ಬಿಟ್ಟಿಲ್ಲ. ಆಸ್ ಸೂನ್ ಆಸ್ ಪಾಸಿಬಲ್ ಅದು ಕೂಡ ಸಿಗುತ್ತೆ. ಬಟ್ ಪ್ರೆಸೆಂಟ್ ಇವಾಗ CMC ವಾಟರ್ ಮತ್ತು ಓನ್ ಬೋರ್ವೆಲ್ ಇರುತ್ತೆ. ಮನೆಗೆ ರನ್ನಿಂಗ್ ಇದೆ ಬೋರ್ವೆಲ್ ಕೂಡ. ಪಾರ್ಕಿಂಗ್ ಏರಿಯಾ ಇದು ನೋಡ್ಬೋದು. 2 ಕಾರ್ ಹಾಕೋಬೋದು. 7 ಸೀಟರ್ ಇಲ್ಲ 5 ಸೀಟರ್ 2 ಕಾರ್ ಹಾಕ್ಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಇದು. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇಲ್ಲಿ ಫಿಟ್ ಮಾಡಿಸ್ಕೊಡ್ತಾರೆ. 2 BHKಗೆ 1 BHK 2 ಕಿಲೋವಾಟ್ ಕೊಡ್ತಾರೆ. 3 BHKಗೆ 3 ಕಿಲೋವಾಟ್ ಕೊಡ್ತಾರೆ. ಮತ್ತು ಕಾಮನ್ ಏರ್ಗೆ 3 ಕಿಲೋವಾಟ್ ಹಾಕ್ಸ್ಕೊಡ್ತಾರೆ. ಪ್ಯಾಸೇಜ್ ಎಲ್ಲ ನೋಡ್ಬೋದು. 2 ಫೀಟ್ ಕೊಟ್ಟಿದ್ದಾರೆ. ವಿತ್ ಕಾಂಪೌಂಡಲ್ಲಿ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿಸಿದ್ದಾರೆ ನೋಡ್ಬೋದು. ಗ್ಯಾಸ್ ಕನೆಕ್ಷನ್ಸ್ ಈ ಕಡೆ ಸ್ಟೇರ್ ಕೇಸ್ ಹತ್ರ ಕೊಟ್ಟಿದ್ದಾರೆ. ಇದು ಡಬಲ್ ಬೆಡ್ರೂಮ್ ಇದು. ಮೈನ್ ಡೋರ್ ಫೇಸಿಂಗ್ ಎಲ್ಲನೂ ಈಸ್ಟ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ವಿತ್ PU ಪಾಲಿಶ್ ಆಗಿದೆ. ಲಿವಿಂಗ್ ರೂಮ್ ಇದು. ಹಾಲ್ ಇದು. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು, ಗ್ರಾನೈಟ್ ಹಾಕ್ಸಿದ್ದಾರೆ. ಫ್ಲೋರಿಂಗ್ ಎಲ್ಲನೂ ಹಾಲಲ್ಲೆಲ್ಲ POP ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಸೀಲಿಂಗ್ ಲೈಟ್ಸ್ ಎಲ್ಲನೂ ವಿಪ್ರೋ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಟೋಟಲ್ ಸೀಲಿಂಗ್ ಲೈಟ್ಸ್ ಎಲ್ಲನೂ. TV ಯೂನಿಟ್ ಇದು. ಸೊ ಮನೆಗೆ TV ಯೂನಿಟ್ ಕೂಡ ಮಾಡಿಸಿದ್ದಾರೆ ನೋಡ್ಬೋದು. ಚಿಕ್ಕದ ಒಂದು ಪೂಜಾ ಯೂನಿಟ್ ಕೂಡ ಮಾಡಿಸಿದ್ದಾರೆ ಆ ಕಡೆ ಲಾಸ್ಟಲ್ಲಿ. ಬಾರ್ಡರ್ ಎಲ್ಲ ನೋಡ್ಬೋದು. ಎಂಟ್ರಿ ಬಾರ್ಡರ್ಲ್ಲೂ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮಾಡಲರ್ ಕಿಚನ್ ಇದು. ಕಿಚನ್ ಎಲ್ಲ ಮಾಡಲರ್ ಮಾಡಿಸಿದ್ದಾರೆ. ಮೇಲ್ಗಡೆ L ಶೇಪಲ್ಲಿ ಲಾಫ್ಟ್, ಮಿಡ್ ಯೂನಿಟ್ L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ವಿಂಡೋಸ್ ಎಲ್ಲ ವುಡನ್ ವಿಂಡೋಸ್ ಇದು. ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು ವುಡನ್ ವಿಂಡೋಸ್ ಎಲ್ಲನೂ. 2 ರೂಮ್ಸ್ ಬರುತ್ತೆ. ಒಂದು ಅಟ್ಯಾಚ್ ರೂಮ್ ಬರುತ್ತೆ, ಒಂದು ಕಾಮನ್ ರೂಮು, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ WPC ಡೋರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲನೂ ಸೆರಾಫಿಟಿ ಪ್ಯಾರಿವೇರು ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ ಇಲ್ಲಿ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದು ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಹಾಕ್ಸಿದ್ದಾರೆ. ಅದೆಲ್ಲ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ. ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. ಕಿಂಗ್ ಸೈಜ್ ಕಟ್ ಕಷ್ಟ ಆಗುತ್ತೆ. ಇದು ರೆಸ್ಟ್ ರೂಮ್ ಇದು. ಅಟ್ಯಾಚ್ ರೆಸ್ಟ್ ರೂಮ್ ಇದೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದೆ. ಇದೆಲ್ಲ ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಸಿಂಕ್ ಎಲ್ಲನೂ ಪ್ಯಾರಿವೇರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಡೈವಾಟ್ರ್ ಮತ್ತು ಶವರ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ರೆಸ್ಟ್ ರೂಮ್ ಡೋರ್ಸ್ ಎಲ್ಲನೂ ಇದು WPC ಡೋರ್ಸ್ ಯೂಸ್ ಮಾಡಿರುವಂಥದ್ದು. ರೆಸ್ಟ್ ರೂಮ್ ಡೋರ್ಸ್ ಟೋಟಲ್ ಎಲ್ಲನೂ. ಇನ್ಸೈಡ್ ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇದು. MD ಕಂಪ್ನಿದು ಅಂತ ಹೇಳ್ಬಿಟ್ಟು. ಸೊ ಇದು ಅಷ್ಟೇ. ರೂಮ್ ಸೈಜ್ ಬಂದುಬಿಟ್ಟು ಇದು 7x8 ಇರುತ್ತೆ. ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. ಓಪನ್ ಕಬೋರ್ಡ್ಸ್ ಇರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಇದು ಡಬಲ್ ಬೆಡ್ರೂಮ್ ಇದು. ಪಾರ್ಕಿಂಗ್ ಬಿಟ್ಟು. ಸೊ ಗ್ಯಾಸ್ ಕನೆಕ್ಷನ್ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 4 ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್. ಸೇಫ್ಟಿ ಗ್ರಿಲ್ ಎಲ್ಲ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿಸಿದ್ದಾರೆ. ಸೊ ಬ್ಯಾಕ್ ಸೈಡ್ ಕೂಡ ಪ್ಯಾಸೇಜ್ ನೋಡ್ಬೋದು ನೀವು. 2 ಫೀಟ್ ಕೊಟ್ಟಿದ್ದಾರೆ ಈಸಿಯಾಗಿ. 2 ಫೀಟ್ ಒಬ್ರು ಓಡಾಡ್ಬೋದು ಆ ಥರ ನೀಟಾಗಿ 2 ಫೀಟ್ ಕೊಟ್ಟು. ಸೊ ಎಲ್ಲ ನೀಟಾಗಿ ಕಾಂಪೌಂಡೆಲ್ಲ ಹಾಕಿ ಸೆಕ್ಯೂರ್ ಮಾಡಿಸಿದ್ದಾರೆ. ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ. 3 BHK ಮಾಡಿಸಿದ್ದಾರೆ ಫಸ್ಟ್ ಫ್ಲೋರು. ಸೊ ಸ್ಟೆಪ್ಸ್ ಎಲ್ಲ ನೋಡು 3 ಫೀಟ್ ಕೊಟ್ಟಿದ್ದಾರೆ. ರೈಲಿಂಗ್ಸ್ ಎಲ್ಲನೂ ಐರನ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲನೂ ಫುಲ್ ಐರನ್ ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸ್ಗೆಲ್ಲನೂ ಸ್ಟೆಪ್ಸ್ಗೆಲ್ಲನೂ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಟ್ರಿಫೈಡ್ ಟೈಲ್ಸ್ ಇದು. ಅಪ್ ಟು ರೂಪ್ವರೆಗೂ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಪ್ಯಾಸೇಜ್ ಎಲ್ಲ 3.5 ಫೀಟ್ ಕೊಟ್ಟಿದ್ದಾರೆ. ಇದು ಮೈನ್ ಡೋರ್ ಇದು. ಮೈನ್ ಡೋರ್ ಫೇಸಿಂಗ್ ಏನು ಈಸ್ಟ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಡೋರ್ಸ್ ಎಲ್ಲ ನೋಡ್ಬೋದು. ವ್ಯಾನ್ಮೋಡ್ ಡೋರ್ಸ್ ಹಾಕ್ಸಿದ್ದಾರೆ. ಒಳ್ಳೆ ಕ್ವಾಲಿಟಿ ಡೋರ್ಸ್ ಹಾಕ್ಸಿದ್ದಾರೆ. ವಿತ್ ಮಿಷನ್ PU ಪಾಲಿಶ್ ಆಗಿದೆ. ಗ್ರಾನೈಟ್ ಎಲ್ಲ ನೋಡ್ಬೋದು. ಸೊ ಒಳ್ಳೆ ಗ್ರಾನೈಟ್ ಹಾಕ್ಸಿದ್ದಾರೆ. ಫುಲ್ ಫ್ಲೋರಿಂಗ್ ಎಲ್ಲ ಗ್ರಾನೈಟೇ ಕೊಟ್ಟಿರುವಂಥದ್ದು. TV ಯೂನಿಟ್ ಮಾಡಿಸಿದ್ದಾರೆ ಹಾಲಲ್ಲಿ. ಹಾಲ್ ಕೂಡ ನೋಡ್ಬೋದು. ಬಿಗ್ ಸೈಜಲ್ಲಿದೆ ಹಾಲ್ ಕೂಡ. POP ಮಾಡಿಸಿದ್ದಾರೆ. 2 ಕಡೆ ವಿಂಡೋ ಕೊಟ್ಟಿದ್ದಾರೆ. 4x4 ವಿಂಡೋ ಕೊಟ್ಟಿದ್ದಾರೆ. ವುಡನ್ ವಿಂಡೋ ಏನು ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು ಎಲ್ಲ ವಿಂಡೋಸನ್ನು. ಇಲ್ಲಿ ಪೂಜಾ ರೂಮ್ ಕೊಟ್ಟಿದ್ದಾರೆ ನೋಡ್ಬೋದು.
ಬಾರ್ಡೆಲ್ಲ ವುಡನ್ ಫಿನಿಶಿಂಗ್ ಕೊಟ್ಟು ವಾಸ್ಕಲ್ಲು ಡೋರೆಲ್ಲೂ ಟೀಕುಡ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ಗಳೆಲ್ಲೂ ಎಲ್ಲ ವಾಸ್ತು ಪ್ರಕಾರನೇ ಹಾಕ್ಸಿದ್ದಾರೆ. ಪೂಜಾ ರೂಮ್ ಕೂಡ ಕಿಚನ್ ಬಾರ್ಡ್ರೆಲ್ಲ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಕಿಚನ್ ಕಮ್ ಡೈನಿಂಗ್ ಹಾಲ್. ಇದು 2 ಡೈನಿಂಗ್ ಹಾಲು ಕಿಚನ್ 2 ಸೆಟ್ ಮಾಡ್ಕೋಬೋದಿಲ್ಲೇ. ಸೊ ಅಷ್ಟು ದೊಡ್ಡದಾಗಿರುತ್ತೆ ಕಿಚನ್ ಕೂಡ. ಸೊ ಇಲ್ಲ ಡೈನಿಂಗ್ ಹಾಕೋಬೋದು. ಸೊ ಈ ಕಡೆ ಬಂದುಬಿಟ್ಟು ಕಿಚನ್ ಮಾಡಿಸಿದ್ದಾರೆ. ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಯುಟಿಲಿಟಿ ಇದು ಕಿಚನ್ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ಡಿಶ್ ವಾಶ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೇಫ್ಟಿ ಗ್ರಿಲ್ ಹಾಕ್ಸಿದ್ದಾರೆ ಯುಟಿಲಿಟಿಗೆ. ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿ ನೀಟಾಗಿ ಟೈಲ್ಸ್ ಎಲ್ಲ ಹಾಕ್ಸಿದ್ದಾರೆ ವಾಲ್ಗೆಲ್ಲೂ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕೆ ಟೈಲ್ಸ್ ವಿತ್ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ನೀಟಾಗಿ. ಸೊ ಇಲ್ಲಿ ಸಿಂಕ್ ಬರುತ್ತೆ, ಹ್ಯಾಂಡ್ ಬೇಷನ್ ಬರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಬರುತ್ತೆ. ಇಲ್ಲಿ ವಿತ್ ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ವಾಟರ್ ಟ್ಯಾಪು, ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ರೂಮ್ ನಂಬರ್ 1 ಇದು. ಸೊ ಇದ್ರ ಮಾಸ್ಟರ್ ಬೆಡ್ರೂಮಲ್ಲಿ POP ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಕಬೋರ್ಡ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, 2 ವಿಂಡೋ ಕೊಟ್ಟಿದ್ದಾರೆ. ವಿತ್ ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ ನೋಡ್ಬೋದು. ಚಿಕ್ಕದಾಗಿ ಒಂದು ವರ್ಕಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಇದು ರೂಮ್ ಸೈಜ್ ಬಂದುಬಿಟ್ಟು 10x10 ಇರುತ್ತೆ. ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು ಈ ರೂಮಲ್ಲಿ ಆರಾಮಾಗಿ. ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಇದು ಡೋರ್ಸ್ ಎಲ್ಲ WPC ಡೋರ್ಸ್ ಇರುತ್ತೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್. ಇದು ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ ಕಮೋಡ್ ಎಲ್ಲನೂ ಅಷ್ಟೇ. ಕಮೋಡ್ ಎಲ್ಲನೂ ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಸಿಂಕ್ ಎಲ್ಲ ಬರುತ್ತೆ. ಪ್ಯಾರಿವೇರ್ ಫಿಟ್ಟಿಂಗ್ಸ್ ಬರುತ್ತೆ ಎಲ್ಲನೂ. ಜಾಗರ್ ಮತ್ತು ಪ್ಯಾರಿವೇರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಹಾಲ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ತುಂಬ ದೊಡ್ಡದಾಗಿದೆ ಹಾಲ್ ಕೂಡ. ಸೊ ಇಲ್ಲಿ 2 ರೂಮ್ ಬರುತ್ತೆ. ಒಂದು ಕಾಮನ್ ರೂಮು, ಎರಡೂ ಕಾಮನ್ ರೂಮು ವಿತ್ ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ ಇದು. ಸೊ ಎದುರುಗಡೆ ಕಾಣಿಸೋದು ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ WPC ಸೇಮ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ ರೆಸ್ಟ್ ರೂಮ್ಗೆಲ್ಲನೂ. ಸೊ ಇದು ರೂಮ್ ನಂಬರ್ 3 ಇದು. ಸೊ ಇದರಲ್ಲೂ POP ಎಲ್ಲ ಮಾಡಿಸಿದ್ದಾರೆ. ವಿಂಡೋ ಎಲ್ಲ ಕೊಟ್ಟಿದ್ದಾರೆ. ರೋಡ್ ಸೈಡ್ಗೆ ಇರುತ್ತೆ. ವೆಂಟಿಲೇಷನ್ ತುಂಬ ಚೆನ್ನಾಗಿರುತ್ತೆ. ಕಬೋರ್ಡ್ ಓಪನ್ ಕಬೋರ್ಡ್ ಕೊಟ್ಟಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇದರಲ್ಲಿ ಕ್ವೀನ್ ಸೈಜ್ ಕಾಟ್ ಹಾಕೋಬೋದು. 2 ರೂಮಲ್ಲೂ ಕ್ವೀನ್ ಸೈಜ್ ಕಾಟ್ ಅಷ್ಟೇ ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ. ಇದರಲ್ಲೊಂದು ಸಪ್ರೇಟಾಗಿ ವರ್ಕಿಂಗ್ ಯೂನಿಟ್ ಮಾಡಿಸಿದ್ದಾರೆ ರೂಮ್ ನಂಬರ್ 3ಯಲ್ಲಿ. ಸೊ ನೋಡ್ಬೋದು. ಇದು ಓಪನ್ ಕಬೋರ್ಡ್ಸ್ ಇರುತ್ತೆ. ಮೇಲ್ಗಡೆ ಲಾಫ್ಟ್ POP ಎಲ್ಲ ಮಾಡಿಸಿದ್ದಾರೆ ರೂಮ್ಗೆಲ್ಲನೂ. ಇಷ್ಟು ಇದು 3 BHK. ಈ ಫಸ್ಟ್ ಫ್ಲೋರನ್ನ ಯಾರಾದ್ರು ತೊಗೊಳ್ಳೋರು ಇರೋಕ್ಕೆ ಅಂತ ಹೇಳ್ಬಿಟ್ಟು 3 BHK ಕೊಟ್ಟಿದ್ದಾರೆ. ತುಂಬ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. 30-40 3 BHK ಆದ್ರೂ ಹಾಲ್ ಸೈಜ್ ಎಲ್ಲ ನೋಡ್ಬೋದು. ತುಂಬ ದೊಡ್ಡದಾಗಿ ಬಂದಿದೆ. ಮಾಸ್ಟರ್ ಬೆಡ್ರೂಮ್ ಸೇಮ್ ದೊಡ್ಡ ಸೈಜಲ್ಲೇ ಇದೆ. 2 ರೂಮನ್ನು ಕಾಮನ್ ಸೈಜಲ್ಲಿ ಕೊಟ್ಟಿದ್ದಾರೆ. ಬನ್ನಿ ಸೆಕೆಂಡ್ ಫ್ಲೋರ್ ಇದು. ಸೆಕೆಂಡ್ ಫ್ಲೋರಲ್ಲಿ 2 ರೆಂಟಲ್ ಯೂನಿಟ್ ಮಾಡಿಸಿದ್ದಾರೆ. ಒಂದು ಫಸ್ಟ್ ಬಂದ್ಬಿಟ್ಟು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಸೆಕೆಂಡ್ ಒನ್ನು ಡಬಲ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ನೋಡ್ಬೋದು ವಾಸ್ಕಲ್ಲೆಲ್ಲ ಟೀಕುಡ್ಡೆ ಕೊಟ್ಟಿದ್ದಾರೆ. ವಾಸ್ಕಲ್ಲು ಮೈನ್ ಡೋರ್ ಎಲ್ಲನೂ ಟೀಕುಡ್ ಕೊಟ್ಟಿದ್ದಾರೆ. ವಿಂಡೋ ಕೂಡ ಅಷ್ಟೇ ಟೀಕುಡ್ಡೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಲಾಕ್ಸ್ ಎಲ್ಲನೂ ಬಾಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಟೋಟಲ್ ಇದು ಬಿಲ್ಡಿಂಗ್ಗೆ. ಸೊ ಸಿಂಗಲ್ ಬೆಡ್ರೂಮ್ ಇದು. ಸೊ ನೋಡ್ಬೋದು ಹಾಲ್ ಕೂಡ ಅಷ್ಟೇ ಡೀಸೆಂಟ್ ಸೈಜಲ್ಲಿ. ಹಾಲಲ್ಲಿ POP ಎಲ್ಲ ಮಾಡಿಸಿದ್ದಾರೆ. ಲಿವಿಂಗ್ ರೂಮಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ, ಪ್ಲಸ್ ಒಂದು ಪೂಜಾ ಯೂನಿಟ್ ಕೂಡ ಮಾಡಿಸಿದ್ದಾರೆ ಚಿಕ್ಕದಾಗಿ. ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಬಾರ್ಡರ್ ಎಲ್ಲ ಅಷ್ಟೇ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿಸಿರೋದ್ರಿಂದ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಒಂದು ಚಿಕ್ಕದಾಗಿ ಮಾಡಿಸಿದ್ದಾರೆ, ವುಡನ್ ವಿಂಡೋ ಒಂದು ಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಬಾಸ್ಕೆಟ್ಸ್ ಯೂಸ್ ಮಾಡಿರುವಂಥದ್ದು. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫುಲ್ ಮೇಂಟೆನೆನ್ಸ್ ಇರುತ್ತೆ. ರೆಸ್ಟ್ ರೂಮ್ ಇದು ಕಾಮನ್ ರೆಸ್ಟ್ ರೂಮ್ ಇರುತ್ತೆ. ಇದರಲ್ಲೂ ಕೂಡ ಅಷ್ಟೇ ಸೇಮ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಇದರಲ್ಲಿ ಆಲ್ಮೋಸ್ಟ್ 75% ಟೈಲ್ಸ್ ಹಾಕಿದ್ದಾರೆ ವಾಲ್ಗೆಲ್ಲನೂ. ಸೊ ಫಸ್ಟ್ ಫ್ಲೋರಲ್ಲೇ ಫುಲ್ 100% ಟೈಲ್ಸ್ ಹಾಕಿದ್ದಾರೆ. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕ್ಬೋದು. ರೂಮ್ ಸ್ವಲ್ಪ ದೊಡ್ಡದಾಗಿದೆ. ಲೈಕ್ ಬಂದ್ಬಿಟ್ಟು ಇದು 9 ಅಡಿ ಬರುತ್ತೆ. 9 ಅಡಿಗೆ 10 ಅಡಿ ಬರುತ್ತೆ. ಸೊ ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು ಈ ರೂಮಲ್ಲಿ. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕಬೋರ್ಡ್ ಒಳಗಡೆ ಮಾಡಿಸಿದ್ದಾರೆ. ಸೊ ಇದು ಡಬಲ್ ಬೆಡ್ರೂಮ್ ಇದು. ಸೆಕೆಂಡ್ ಯೂನಿಟ್ ಇದು. ಇದು ಡೋರ್ ಫೇಸಿಂಗ್ ಎಲ್ಲನೂ ಈಸ್ಟೇ ಇರುತ್ತೆ. ಡೋರ್ ವಾಸ್ಕಲ್ಲೆಲ್ಲ ಟೀಕುಡ್ ಮಾಡಿಸಿದ್ದಾರೆ. ಸೊ ಲಿವಿಂಗ್ ರೂಮ್ ಇದು. ಹಾಲ್ ಇದು. ಹಾಲ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಒಂದು ಮೇನ್ ರೋಡ್ಗೆ ವಿಂಡೋ ಕೊಟ್ಟಿದ್ದಾರೆ. 4x4 ವುಡನ್ ವಿಂಡೋ ಕೊಟ್ಟಿದ್ದಾರೆ. ರೋಡ್ ಸೈಡ್ಗೆ ಇರುತ್ತೆ. ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಪ್ರೇಟಾಗಿ ಒಂದು ಪೂಜಾ ರೂಮ್ ಇರುತ್ತೆ. ಇದು ಕಿಚನ್ ಇದು. ಮಾಡಲ್ ಕಿಚನ್ ಮಾಡಿಸಿದ್ದಾರೆ. ಕಿಚನ್ ಕೂಡ ಅಷ್ಟೇ ಬಿಗ್ ಸೈಜಲ್ಲೇ ಇದೆ ಕಿಚನ್ ಕೂಡ. ಸೊ ಎಲ್ಲನೂ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಕಿಚನ್ ಎಲ್ಲನೂ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪೂಜಾ ರೂಮ್ ಇದು. ಡೋರ್ಸ್ ಎಲ್ಲನೂ ಸೇಮ್ ವುಡನ್ ಡೋರ್ಸೇ ಇರುತ್ತೆ. ಟೀಕುಡ್ ಏನು ಮಾಡಿಸಿಲ್ಲ. ಹಿಂಗೆ 2 ರೂಮ್ ಬರುತ್ತೆ. ಒಂದು ಕಾಮನ್ ರೂಮ್. ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದು ಕಾಮನ್ ರೂಮ್ ಇದು. 2 ರೂಮಲ್ಲೂ ಅಷ್ಟೇ ಕ್ವೀನ್ ಸೈಜ್ ಕಾಸ್ಟ್ ಅಷ್ಟೇ ಹಾಕ್ಕೋಬೋದು. ಕ್ವೀನ್ ಸೈಜ್ ಕಟ್ ಹಾಕ್ಕೋಬೋದು ಅಷ್ಟೇ. ಡೀಸೆಂಟ್ ಇರೋದು ರೂಮ್ ಸೈಜ್ ಬಂದುಬಿಟ್ಟು. ಲೆಂತ್ ಬಂದುಬಿಟ್ಟು ಇದು ಆಲ್ಮೋಸ್ಟ್ 8 ಫೀಟ್ ಬರುತ್ತೆ. ವಿಡ್ತ್ ಬಂದುಬಿಟ್ಟು ಸೇಮ್ 8 ಫೀಟೇ ಬರುತ್ತೆ. ಕಿಂಗ್ ಸೈಜ್ ಇಲ್ಲ ಕ್ವೀನ್ ಸೈಜ್ ಯಾವುದಾದ್ರೂ ಹಾಕ್ಕೋಬೋದು. ಓಪನ್ ಕಬೋರ್ಡ್ ಇರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೋಬೋದು. ಇದರಲ್ಲಿ ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ.
ರೆಸ್ಟ್ ರೂಮ್ ಇಲ್ಲಿ ಮಾಡಿಸಿದ್ದಾರೆ ಅಟ್ಯಾಚ್ ಇರುವಂಥದ್ದು. ಡೋರ್ಸ್ ಎಲ್ಲ WPC ಡೋರ್ಸ್ ಯೂಸ್ ಮಾಡಿದ್ದಾರೆ. ಇಷ್ಟು ಗ್ರೌಂಡ್ ಪ್ಲಸ್ 2 ಫ್ಲೋರ್ಸ್. 3 ಮನೆ ರೆಂಟ್ ಕೊಟ್ಟು ಒಂದು ಮನೆಯಲ್ಲಿ ತೊಗೊಳ್ಳೋರು ಇರ್ಬೋದು. ಸೊ 3 ಮನೆಯಿಂದ ರೆಂಟಲ್ಲಿ ಆಲ್ಮೋಸ್ಟ್ ಒಂದು 45,000 ರೆಂಟ್ ಬರುತ್ತೆ. ಫುಲ್ ಬಿಲ್ಡಿಂಗ್ ಕೊಡ್ತಾರೆ 65,000 ಅಂತ ಗ್ಯಾರಂಟಿ ರೆಂಟ್ ಬರುತ್ತೆ ಬಿಲ್ಡಿಂಗ್ಗೆ. ಸೊ ಈ ಥರ ರೆಂಟಲ್ ಕೂಡ ಇನ್ಕಮ್ ಇರುತ್ತೆ. ಟೆರೆಸ್ ಇದು ಓಪನ್ ಟೆರೆಸ್ ಇದೆ. ಪಿಲ್ಲರ್ ಎಲ್ಲ ರೈಸಿಂಗಲ್ಲಿದೆ. ಇನ್ನೂ ಬೇಕಾದರೆ ಕನ್ಸ್ಟ್ರಕ್ಟ್ ಮಾಡ್ಕೋಬೋದು ಇನ್ನೊಂದು ಫ್ಲೋರ್ ಕೂಡ. ಟ್ಯಾಂಕಲ್ಲಿ 2 ಟ್ಯಾಂಕ್ ಹಾಕ್ಸಿದ್ದಾರೆ 1500 ಲೀಟ್ರದ್ದು. ಸೊ ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ ಟೆರೆಸ್ ಎಲ್ಲನೂ. ಮತ್ತು ಇದು ಕ್ಲಾಸ್ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ವಾಷಿಂಗ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆಲ್ರೆಡಿ. ಏರಿಯಾ ಕೂಡ ನೋಡ್ಬೋದು ತುಂಬ ಡೆವಲಪ್ ಆಗಿದೆ. ಏರಿಯಾ ಕೂಡ ತುಂಬ ಡೀಸೆಂಟ್ ಆಗಿದೆ. ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ ಸರ್ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ರೆಡಿ ಟು ರಿಜಿಸ್ಟ್ರೇಷನ್ ಇರುವಂಥ ಪ್ರಾಪರ್ಟಿ ಇದು. ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ. ಆಲ್ಮೋಸ್ಟ್ ಫಿನಿಶ್ ಆಗಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಕ್ಲಿಯರ್ ಟೈಟ್ಲ್ಸ್ ಇರುತ್ತೆ. ಅಪ್ ಟು 70-75% ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು ಇದು 1,85,00,000 ಹೇಳ್ತಿದ್ದಾರೆ. ಸೊ 1,85,00,000 ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಷ್ಟೇ, ಜಾಸ್ತಿ ನೆಗೋಷಿಯೇಷನ್ ಇರೋದಿಲ್ಲ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಇದು ಲೊಕೇಶನ್ ಬಂದ್ಬಿಟ್ಟು ನಿಯರ್ ರಾಜಲಕ್ಷ್ಮಿ ಹಾಸ್ಪಿಟಲ್ ಹತ್ರ ಬರುತ್ತೆ. ಅಬ್ಗೇಟು ಲಕ್ಷ್ಮೀಪುರ ಮೈನ್ ರೋಡಲ್ಲಿ ಬರುತ್ತೆ. ಸಂಭ್ರಮ್ ಕಾಲೇಜಿಗೆ 2.5 ಕಿಲೋಮೀಟರ್ಸ್ ಆಗುತ್ತೆ. ಜಾಲಲ್ಲಿ ಏರ್ಫೋರ್ಸ್ ಸ್ಟೇಷನ್ಗೆ 4 ಕಿಲೋಮೀಟರ್ಸ್ ಆಗುತ್ತೆ. ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ 5 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಒಳ್ಳೆ ಲೊಕೇಶನ್. ಔಟರ್ ರಿಂಗ್ ರೋಡ್ಗೆ 6 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಒಳ್ಳೆ ಲೊಕೇಶನಲ್ಲಿರುತ್ತೆ ಪ್ರಾಪರ್ಟಿ ಕೂಡ. ಇನ್ನೂ ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ ನಮ್ಮ ಹತ್ರ. ಸೊ ಅದನ್ನು ಬಜೆಟ್ ವೈಸಲ್ಲಿ ಕೂಡ ಸಿಗುತ್ತೆ ನಿಮಗೆ ಪ್ರಾಪರ್ಟೀಸ್. ಅದು ಕೂಡ ವಿಸಿಟ್ ಮಾಡಿಸ್ತೀವಿ. ಎಲ್ಲ ಪ್ರಾಪರ್ಟೀಸನ್ನು ತೋರಿಸ್ಕೊಡ್ತೀವಿ. ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮತ್ತು ನಂಬರ್ ಕೂಡ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿಕೊಂಡು ನೀವು ವಿಸಿಟ್ ಎಲ್ಲ ಮಾಡ್ಬೋದು. ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.